ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿ ಮಿಥುನ ಲಗ್ನ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ಈ ಬರುವಂತಹ ತಿಂಗಳು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ತುಂಬ ಎಚ್ಚರಿಕೆಯ ತಿಂಗಳಾಗಿರುತ್ತೆ. ಸುಮಾರಷ್ಟು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಮೊದಲ 2 ವಾರಗಳಿಂದ 3 ವಾರಗಳ ಕಾಲ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸುಮಾರಷ್ಟು ವಿಷಯಗಳಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗ್ರಹಗಳ ಸ್ಥಿತಿ ನೋಡೋದಾದರೆ ನೋಡಿ, ನಿಮಗೆ ಮಂಗಳನ ಸ್ಥಿತಿ ಬದಲಾಗ್ತಿದೆ. ಮಂಗಳ ಉಚ್ಚ ಸ್ಥಾನಕ್ಕೆ ಹೋಗ್ತಿದೆ, ಆದರೆ ಅಷ್ಟಮ ಸ್ಥಾನಕ್ಕೆ ಪ್ರವೇಶ. ರವಿ ಆಲ್ರೆಡಿ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ. ಶುಕ್ರನು ಕೂಡ ನಿಮಗೆ ಅಷ್ಟಮ ಸ್ಥಾನಕ್ಕೆ 12ನೇ ತಾರೀಕಿನ ನಂತರ ಪ್ರವೇಶ ಆಗುತ್ತೆ. ಜೊತೆಗೆ ಬುಧನು ಕೂಡ ನಿಮಗೆ ಲಗ್ನಾಧಿಪತಿ ರಾಶಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ. ಈ 4 ಗ್ರಹಗಳ ಸಂಯೋಗ ಮೊದಲ 2 ವಾರಗಳ ಕಾಲ ತುಂಬಾ ಏರಿಳಿತವನ್ನು ತಂದು ಕೊಡುವಂಥದ್ದಿರುತ್ತೆ. ಅದರಲ್ಲೂ ಕೆಲವೊಂದು ಉತ್ತಮವಾದಂತಹ ಫಲಗಳನ್ನು ಕೂಡ ನೀವು ಎಚ್ಚರಿಕೆ ವಹಿಸಿದರೆ ಅದನ್ನು ಕೂಡ ಪಡೆಯುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಮಗೆ ಪ್ರೊಟೆಕ್ಷನ್ ಇರೋದು ಗುರು ಬಲ ಇರೋದ್ರಿಂದ ಸುಮಾರಷ್ಟು ಸಮಸ್ಯೆಗಳು, ದೀರ್ಘಕಾಲ ಸಮಸ್ಯೆಗಳಿಂದ ಆಚೆ ಉಳಿಯುವಂಥ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಭಾಗ್ಯದಲ್ಲಿ ಶನೇಶ್ವರ ಭಾಗ್ಯಾಧಿಪತಿಯಾಗಿ ನಿಮಗೆ ಪ್ರೊಟೆಕ್ಷನ್ ಆಗಿರ್ಬೋದು, ನಿಮ್ಮ ಒಂದು ಭಾಗ್ಯವನ್ನು ಉತ್ತಮವಾಗಿ ಮಾಡುವಂಥ ಪ್ರಯತ್ನತೆ. ರಾಹು ದಶಮದಲ್ಲಿ ಒಳ್ಳೆಯ ಕುಟಿಲ ಬುದ್ಧಿ ಆಗಿರ್ಬೋದು, ಯೋಚನೆ ಆಗಿರ್ಬೋದು, ನಷ್ಟ ಆದರೂ ಕೂಡ ಲಾಭ ಮಾಡುವಂತಹ ಮನಸ್ಥಿತಿ ಇರುತ್ತೆ. 2ನೇ ವಾರದ ನಂತರ ನಿಮಗೆ ಶನಿ ರವಿ ಮತ್ತು ಬುಧನ ಸ್ಥಿತಿ ಬದಲಾವಣೆ ಆಗೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಚೇತರಿಕೆ ಆಗಿರ್ಬೋದು, ಅಭಿವೃದ್ಧಿ ನೋಡುವಂಥದ್ದಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದವರು ಎಲ್ಲ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಯಾವ ರೀತಿಯ ಒಂದು ಸಮಸ್ಯೆಗಳನ್ನಾಗಿರ್ಬೋದು ಈ ಬರುವಂತಹ ತಿಂಗಳಲ್ಲಿ ನೋಡುತ್ತೀರಾ ನೋಡಿ. ಮುಖ್ಯವಾಗಿ ನಿಮ್ಮ ಯೋಚನೆ ಆಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವ ಇದರ ಮೇಲೆ ಕುಂದುಕೊರತೆಗಳು ಬರುವಂಥದ್ದಾಗಿರ್ಬೋದು, ಅಪವಾದಗಳು ಹುಡುಕೊಂಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಅಷ್ಟಮದ ಬುಧ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳಲ್ಲಾಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು ಅವರ ಜೊತೆಗೆ ಮನಸ್ತಾಪಗಳು, ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು ತುಂಬಾ ಚಾಣಾಕ್ಷತನದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬೇಡದಿರೋ ವಿಷಯದಲ್ಲಿ ತಲೆ ಹಾಕಿದ್ರೆ ನಿಮಗೆ ಅಪವಾದಗಳು ಅವಮಾನಗಳಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ರವಿಯ ಸಂಬಂಧ ಮತ್ತು ಮಂಗಳನು ಕೂಡ ಯುತಿ ಆಗಿರೋದ್ರಿಂದ ಮಂಗಳ ನೋಡಿ ಪೈಪೋಟಿ, ಚಾಲೆಂಜಸ್ಸು, ಹಿತಶತ್ರುಗಳು ನಿಮಗೆ ಹಿಂದೆಯಿಂದನೇ ಚೂರಿ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ಕೆಲಸದ ಒತ್ತಡಗಳಾಗಿರ್ಬೋದು, ನಿಮ್ಮ ಒಂದು ಋಣ ತೀರಿಸುವಂತಹ ಒತ್ತಡಗಳಾಗಿರ್ಬೋದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಅತಿಯಾದಂತಹ ಜವಾಬ್ದಾರಿ, ಪ್ರತಿ ವಿಚಾರದಲ್ಲೂ ಕೂಡ ನೀವು ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಯಾವುದೇ ವಸ್ತುಗಳಿರಲಿ ಅದರ ಬಗ್ಗೆ ಗಮನವನ್ನು ಕೊಡಲೇಬೇಕಾದಂಥ ಇರುತ್ತೆ. ನಿಮ್ಮ ಹೆಸರಿನ ಮೇಲೆ ಯಾವುದೇ ವಸ್ತುಗಳಿರ್ಬೋದು, ವಾಹನಗಳಾಗಿರ್ಬೋದು, ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳಾಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು, ಯಾವುದೇ ಒಂದು ಹೊಸ ಕಾರ್ಯಗಳಲ್ಲಿ ನೀವು ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅದರಿಂದ ವಿಪರೀತ ನಷ್ಟಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಜೊತೆಗೆ ನಿಮ್ಮ ಮಾತು ವಾಣಿ, ನಿಮ್ಮ ಏನು ಕಮಿಟ್ಮೆಂಟ್ ಮಾಡ್ತಾರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಬರುವಂಥ ತಿಂಗಳಲ್ಲಿ ಯಾವುದೇ ಒಂದು ಹೊಸ ಕಾರ್ಯಾರಂಭ ಆಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಸಂಬಂಧಗಳಾಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಸಾಲ ತಗೊಳ್ಳುವಂಥದ್ದಾಗಿರ್ಬೋದು, ಕೊಡುವಂಥದ್ದಾಗಿರ್ಬೋದು, ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ತೀರಿಸುವಂತಹ ಸಾಧ್ಯತೆನೇ ಅಂದರೆ ಋಣದ ಒತ್ತಡ, ದುಡ್ಡು ಕಾಸು ಆದಾಯ ಬರುವಂಥದ್ರಲ್ಲಿ ಇಳಿಮುಖ ಆಗುವಂಥದ್ದಾಗಿರುತ್ತೆ. ಬರುವಂತಹ ದುಡ್ಡೆಲ್ಲ ಹಾಲ್ಟ್ ಆಗುವಂಥದ್ದಾಗಿರ್ಬೋದು, ನಿಮಗೆ ಬರಬೇಕಾದಂತಹ ದುಡ್ಡು ಯಾರಾದರೂ ಕೊಡಬೇಕಾದ್ರೆ ಅದರಲ್ಲಿ ಏರಿಳಿತವನ್ನು ನೋಡುವಂಥದ್ದಾಗಿರುತ್ತೆ. ಅನಿವಾರ್ಯ ಕಾರಣದಿಂದ ನೀವು ಯಾರಿಗೋ ದುಡ್ಡು ಕೊಡಬೇಕಾಗಿದ್ದು ಬೇರೆಯವ್ರಿಗೆ ಹೋಗುವಂಥದ್ದು, ಇಲ್ಲ ನಿಮ್ಗೆ ಬರುವಂಥ ದುಡ್ಡು ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ಎಲ್ಲೋ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು, ಎಲ್ಲೋ ಡಾಕ್ಯುಮೆಂಟೇಷನ್ ಮಿಸ್ಟೇಕ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ನೋಡುವಂಥ ಸಾಧ್ಯತೆ. ಆದರೆ ಗುರುವಿನ ಬಲ ಇರೋದ್ರಿಂದ, ಗುರು ದೃಷ್ಟಿ ತೃತೀಯದಿಂದ ಮುನ್ನೆಚ್ಚರಿಕೆ ಇರಬೇಕು. ಪ್ರತಿಯೊಂದು ಕೆಲಸ ಕಾರ್ಯಗಳು ಒಂದಲ್ಲ 2 ಸರಿ ಅದನ್ನು ಮನವರಿಕೆ ಮಾಡಿಕೊಂಡು ಅದರ ಬಗ್ಗೆ ಗಮನ ಕೊಟ್ಟು ಕೆಲಸ ಕಾರ್ಯಗಳು ಮಾಡಿದ್ರೆ ಆಗುವಂತಹ ಅನಾಹುತಗಳೆಲ್ಲ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹೊಸ ರಾಜಸಂಧಾನ ಒಪ್ಪಂದ ಬಿಸ್ನೆಸ್ಗಳು ಮೊದಲನೇ ವಾರದಲ್ಲಿ ಕೆಲವೊಂದು ಮಟ್ಟಿಗೆ ನಿಮಗೆ ಸಹಕಾರ ಆದರೂ ಕೂಡ ಯಾವಾಗ ಶುಕ್ರನು ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ, ಜೊತೆಗೆ ಮಂಗಳನು ಕೂಡ ಅಷ್ಟಮ ಸ್ಥಾನಕ್ಕೆ ಹೋದಾಗ ನಿಮಗೇನಾಗುತ್ತೆ ಅಂದರೆ ನೀವು ಮಾಡಿದಂಥ ಅಗ್ರಿಮೆಂಟ್ ಎಲ್ಲ ಸ್ಟ್ರಕ್ ಆಗೋದು, ಅರ್ಧಕ್ಕೆ ನಿಲ್ಲುವಂಥದ್ದಾಗಿರ್ಬೋದು, ಯಾವುದೋ ಒಂದು ಹೊಸ ಕೆಲಸ ಕಾರ್ಯಗಳಿಗೆ ಯಾರಿಗೆ ಮಾತು ಕೊಟ್ಟಿರ್ತೀರ ಅದು ಇನಿಷಿಯೇಟ್ ಮಾಡದೇ ಇರುವಂಥದ್ದಾಗಿರ್ಬೋದು, ಅದರಿಂದಾಗಿ ಸರ್ಕಾರದಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಬರುವಂಥದ್ದಾಗಿರ್ಬೋದು, ಡಾಕ್ಯುಮೆಂಟೇಷನ್ ಆಗಿರ್ಬೋದು, ನಿಮಗೆ ಅಪ್ರೂವಲ್ ಸಿಗೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಈ ಬರುವಂಥ ತಿಂಗಳು ಆದಷ್ಟು ಹೊಸ ಕಾರ್ಯಾರಂಭ ಮಾಡೋದ್ರಲ್ಲಿ ವಿಳಂಬ ಮಾಡಿದಷ್ಟು ಮತ್ತು ಅದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಕೈ ಹಾಕಿದ್ರೆ ಮಾತ್ರ ನಿಮಗೆ ಏನಾದರೂ ಅನುಕೂಲಗಳಾಗುವಂಥ, ಇಲ್ಲ ಅಂದರೆ ತೊಂದರೆಗೆ ಈಡಾಗುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಕೇತು ಚತುರ್ಥದಲ್ಲಿ ಅಂದರೆ ಮಂಗಳ ಅಷ್ಟಮದಲ್ಲಿ, ಬುಧ ರವಿ ಶುಕ್ರ, ಈಗ 4 ಗ್ರಹಗಳ ಸಂಯೋಗ ನಿಮ್ಮ ಸುಖ ಸೌಕರ್ಯ ನೋಡಿ. ಆಲ್ರೆಡಿ ನಿಮಗೆ ಯಾವುದಾದ್ರು ನಿಮ್ಮ ಹೆಸರ ಮೇಲೆ ವಾಹನಗಳಿದ್ದರೆ ಅದರಲ್ಲಿ ತೊಂದರೆ ತಾಪತ್ರೆಗಳು, ರಿಪೇರಿ
ರಿಪೇರಿ ಆಗಿರ್ಬೋದು, ಖರ್ಚಾಗಿರ್ಬೋದು, ಪದೇ ಪದೇ ರಿಪೇರಿ ಮಾಡಿಸ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳು ಒಂದು ಉತ್ತಮವಾದ ಬೆಲೆ ಬಾಳುವ ವಸ್ತುಗಳಿದ್ರೂ ಕೂಡ ಜ್ಯುವೆಲರೀಸ್ ಆಗಿರ್ಬೋದು, ನಿಮ್ಮ ಪರ್ಸ್ ಆಗಿರ್ಬೋದು, ದುಡ್ಡು ಕಾಸಾಗಿರ್ಬೋದು ಮಿಸ್ಪ್ಲೇಸ್ ಆಗುವಂಥದ್ದು, ಯಾರಿಗೂ ಕೊಟ್ಟು ಮರೆಯುವಂಥದ್ದಾಗಿರ್ಬೋದು, ಮುಖ್ಯವಾಗಿ ಸ್ತ್ರೀಯರು ತಮ್ಮ ಒಂದು ಜ್ಯುವೆಲರೀಸ್ ಹಾಕೊಂಡಿರ್ತಾರೆ, ಎಲ್ಲೋ ಕಳೆದು ಬೀಳುವಂಥದ್ದು. ಆದರೆ ಒಂದು ಅನುಕೂಲನ ಮಂಗಳ ಉಚ್ಚ ಸ್ಥಾನದಲ್ಲಿ ಹೋಗಿ ಲಾಭಾಧಿಪತಿ ಆಗಿರೋದ್ರಿಂದ ನಿಮಗೆ ಕಳ್ಕೊಂಡಿದ್ದು ಪುನಃ ಸಿಗುವಂಥದ್ದು ಇರುತ್ತೆ. ಆದರೆ ವಿಪರೀತ ಶ್ರಮ, ಹುಡುಕಾಟ, ಮಾನಸಿಕ ಒತ್ತಡ ಇರುತ್ತೆ, ಎಲ್ಲೋ ಇಲ್ಲೇ ಮಿಸ್ ಆಗಿರುತ್ತೆ, ಆದರೆ ಸಿಗುವಂಥದ್ದು ಇದೊಂದು ಉತ್ತಮವಾದಂತಹ ಯೋಗಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಮನೆಯ ಅಲಂಕಾರ ಆಗಿರ್ಬೋದು, ರಿನೋವೇಷನ್ ಆಗಿರ್ಬೋದು, ಪ್ರಾಪರ್ಟಿ ಸೇಲ್ ಪರ್ಚೇಸ್ ಆಗಿರ್ಬೋದು, ಇದರಲ್ಲಿ ಯಾವುದಕ್ಕೂ ತಲೆ ಹಾಕಬೇಡಿ. ಇಲ್ಲಾಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳಾಗಿದ್ರೂ ಅದೆಲ್ಲ ಇನ್ಕಂಪ್ಲೀಟ್ ಇರುತ್ತೆ. ಅದಕ್ಕೆ ವಿನಾಕಾರಣ ಅತ್ಯದ ಖರ್ಚಾಗುತ್ತೆ, ಯಾವುದೇ ರೀತಿಯ ಲಾಭಗಳಾಗೋದಿಲ್ಲ. ಮನೆ ಬದಲಾವಣೆ ಯೋಗಗಳು ಕೂಡ ಈ ಹಂತದಲ್ಲಿ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ. ಯಾವುದೋ ಒಂದು ಸಮಸ್ಯೆ ಇರುವಂತಹ ಮನೆಗಳಾಗಿರ್ಬೋದು, ಆ ವಿಚಾರದಲ್ಲಿ ಪ್ರಾಪರ್ಟಿ ಪರ್ಚೇಸ್ ಆಗಿರ್ಬೋದು, ಅದೆಲ್ಲ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬರುವಂಥ ತಿಂಗಳು ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ವಾಹನಗಳ ವಿಚಾರದಲ್ಲಿ, ಟ್ರಾವೆಲ್ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ರಾತ್ರಿ ಪ್ರಯಾಣ ಆಗಿರ್ಬೋದು, ವಾಹನಗಳ ಓಡಿಸೋದಾಗಿರೋ ಅತಿಯಾದಂತಹ ಯಾವುದೇ ಒಂದು ವಾಹನ ರೇಸಿಂಗ್ ಆಗಿರ್ಬೋದು, ಯಂಗ್ ಹುಡುಗರಾಗಿರ್ತಾರೆ ಅಂಥವ್ರಿಗೆ ನೋಡಿ ಕಂಟಕಗಳು ಬರುವಂಥದ್ದಿರುತ್ತೆ. ಒಂದು ಹತ್ತಿರ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಒಂದು ಜೀವಕ್ಕೆ ಕೂತು ತೊಂದರೆಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ನಿರ್ಲಕ್ಷ್ಯ ಮಾಡಿದ್ರೆ. ಯಾಕಂದರೆ ಬುಧನು ಕೂಡ ಮೊದಲು 3 ವಾರಗಳ ಕಾಲ ಅಂತೂ ತುಂಬ ಎಚ್ಚರಿಕೆ ಇರಿ. ಮಂಗಳ ಜೊತೆಗೆ ಅನಿವಾರ್ಯ ಕಾರಣದಿಂದಾಗೆ ಬೇರೆಯವರ ಸಹಕಾರ ತಗೊಂಡು ಮಾಡಿ ಯಾವುದೇ ಒಂದು ನಿರ್ಧಾರ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ನಿಮ್ಮ ಒಂದು ಯೋಚನೆ, ಆಲೋಚನೆ, ಪ್ಲಾನಿಂಗ್ ಯಾವುದು ಕೂಡ ಸರಿಯಾಗಿ ನೀವು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಒತ್ತಡ ಇರೋದ್ರಿಂದ ನಿಮ್ಮ ಯೋಚನೆ ಮಾಡುವಂತಹ ಸಾಮರ್ಥ್ಯದಲ್ಲಿ ಏರಿಳಿತ ನೋಡುವಂಥದ್ದು ಇರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಮೊದಲನೇ ಹಂತದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಓದ್ತೀರಾ, ಎಲ್ಲದರಲ್ಲೂ ಅನುಕೂಲಗಳಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮದುವೆ ಹೋದಂತಹ ಮಾತುಕತೆ ಆಗಿರ್ಬೋದು, ನಿಶ್ಚಿತಾರ್ಥ ಆಗಿರ್ಬೋದು, ಕೊನೆ ಹಂತದಲ್ಲಿ ಏನೋ ವಿನಾಕಾರಣವಾಗಿ ಕಲಹಕ್ಕೆ ಈಡಾಗುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನೋಡಿ ಹಳೆ ಕೆಲಸ ಕಾರ್ಯಗಳು, ಹಳೆ ಯಾವುದೋ ಒಂದು ಸುಮಾರಷ್ಟು ಸೀಕ್ರೆಟ್ಸು ರಿವೀಲ್ ಮಾಡೋದಿಲ್ಲ ಮಿಥುನ ರಾಶಿ ಮಿಥುನ ಲಗ್ನದವರು. ಹಳೆ ಮಾಡಿದಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಬೇರೆಯವ್ರಿಗೆ ಗೊತ್ತಿರಲ್ಲ ಅಂಥದ್ದೆಲ್ಲ ಬಯಲಿಗೆ ಬರುವಂಥದ್ದಾಗಿರ್ಬೋದು. ರಹಸ್ಯ ವಿಷಯಗಳ ಬಯಲಿಗೆ ಬಂದಿರುತ್ತೆ. ಸಾಲ ತೊಗೊಂಡಿರ್ತೀರ, ಮನೇಲಿ ಹೇಳಿರಂಗೆ ಅಂಥದ್ದು ಫೋರ್ಸೆಬಲಿ ಬರುವಂಥ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾನಹಾನಿ ಆಗುವಂಥದ್ದಾಗಿರ್ಬೋದು. ಪೊಲೀಸು, ಕೋರ್ಟ್ ಕಚೇರಿ ಈ ವಿವಾದಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಇಲ್ಲ ಅಂದರೆ ನಿಮಗೆ 2ನೇ ಹಂತದಲ್ಲಿ ಶುಕ್ರ ಅಷ್ಟಮ ಸ್ಥಾನಕ್ಕೆ 12ನೇ ತಾರೀಕು ನಂತರ ಪ್ರವೇಶ ಮಾಡಿದಾಗ ವಿವಾದಗಳು, ನೋಟಿಸ್ಗಳಾಗಿರ್ಬೋದು, ದುಡ್ಡು ಕಾಸು ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಿರ್ಬೋದು, ರಹಸ್ಯ ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ಇದರ ಜೊತೆಗೆ ಯಾವುದಾದ್ರೂ ಬೆಟ್ಟಿಂಗ್ ಆಗಿರ್ಬೋದು, ಯಾವುದಾದ್ರೂ ಜೂಜ್ ಆಗಿರ್ಬೋದು, ಇಂಥ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಲೆದಂಡ ಆಗಿರ್ಬೋದು, ಇಲ್ಲಾಂದರೆ ರೇಡ್ ಆಗುವಂಥದ್ದು. ಸರ್ಕಾರ ಸಂಬಂಧಪಟ್ಟಂಥ ಯಾರು ಕೆಲಸ ಕಾರ್ಯಗಳು ಮಾಡ್ತಾರೆ ಅವರಿಗೆ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ತಗಲಾಕೊಂಡು ಸಸ್ಪೆಂಡ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸುಮಾರಷ್ಟು ನೀವು ನೆಗೆಟಿವ್ ಅನಿಸ್ಬೋದು ಬರುವಂಥದ್ದು. ಆ ಎಚ್ಚರಿಕೆನೇ ನಿಮಗೆ ಪ್ರೊಟೆಕ್ಷನ್. ಒಂದೇ ಒಂದು ಪ್ರೊಟೆಕ್ಷನ್ ಅಂದರೆ ಗುರು ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾನೆ. ಹಾಗಾಗಿ ಇದರ ಮುಂಚಿತವಾಗಿ ನಿಮಗೆ ಸುಮಾರಷ್ಟು ವಿಷಯಕ್ಕೆ ನಿಮ್ಮ ಗಮನಕ್ಕೆ ಬರುವಂಥ ಸಾಧ್ಯತೆ ಇರೋದು. ಯಾವುದೂ ನಿರ್ಲಕ್ಷ್ಯವನ್ನು ಮಾಡಬೇಡಿ ಈ ಬರುವಂತಹ ತಿಂಗಳು. ಹಾಗಾಗಿ ಆ ವಿಚಾರದಲ್ಲಿ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಒಂದು ಮಂಗಳನು ಕೂಡ ಮೊದಲನೇ ಹಂತದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕೊಟ್ಟರು, ಆಮೇಲೆ ಕೂಡ ಸ್ವಲ್ಪ ಏರಿಳಿತವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಉದ್ಯೋಗದ ವಿಚಾರ ನೋಡು. ಉದ್ಯೋಗದ ವಿಚಾರದಲ್ಲಿ ನಿಮಗೆ ಫೋರ್ಸೆಬಲಿ ನಿಮಗೆ ಕೆಲಸದ ಒತ್ತಡ ಆಗಿರ್ಬೋದು, ನಿಮ್ಮ ಜೊತೆಗೆ ಯಾರು ಕೊಲೀಗ್ಸ್ ಇರ್ತಾರೆ ಅವರ ಒಂದು ಅಡ್ವೈಸ್ ಆಗಿರ್ಬೋದು, ಅವರ ಮಾರ್ಗದರ್ಶನ ಆಗಿರ್ಬೋದು, ನಿಮ್ಮ ಸೀನಿಯರ್ ಮಾರ್ಗದರ್ಶನ ತಗೊಂಡು ಮಾಡಿದ್ರೆ ಉತ್ತಮವಾಗಿರುತ್ತೆ. ಕೆಲಸದ ಒತ್ತಡ ಇರುತ್ತೆ. ಕೆಲಸದ ಒತ್ತಡ ಯಾವ ರೀತಿ ಇರುತ್ತೆ ಅಂದರೆ ನೀವು ಕೆಲಸನೇ ಬೇಡ ಅನ್ನುವಂಥ ಮಾನಸಿಕ ಸ್ಥಿತಿ ಇರುತ್ತೆ. ಆದರೂ ಕೂಡ ಗುರು ಲಾಭದಲ್ಲಿದ್ದಾನೆ. ಉದ್ಯೋಗದಲ್ಲಿ ಏನೇ ಕಂಟಕಗಳು ಬಂದರೂ, ಸಮಸ್ಯೆಗಳು ಬಂದರೂ ಅದರಿಂದ ಪಾರಾಗುವಂಥ ಅವಕಾಶಗಳು, ಮಾರ್ಗದರ್ಶನ ಸಿಗುತ್ತೆ. ಅದೊಂದು ಉತ್ತಮವಾದದ್ದು. ಶನೀಶ್ವರ ಭಾಗ್ಯಸ್ಥಾನದಲ್ಲಿ ಶುಭ ಕಾರ್ಯಗಳು, ದೇವತಾ ಕಾರ್ಯಗಳು, ದೇವತಾ ಆರಾಧನೆ ಮಾಡಿ, ಅದರಿಂದ ಅನುಕೂಲಗಳಾಗುತ್ತೆ. 2ನೇ ಹಂತದಲ್ಲಿ ರವಿ, ಬುಧ ಮತ್ತು ಶನಿ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ 14ನೇ ತಾರೀಕಿನ ನಂತರ ಸ್ವಲ್ಪ ಮಟ್ಟಿಗೆ ಇರುವಂತಹ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ತಾಳ್ಮೆ ಇರಬೇಕು. ಈ ಬರುವಂಥ ತಿಂಗಳಲ್ಲಿ ತುಂಬಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿ. ಅತಿಯಾದಂಥ ಖರ್ಚು, ಅತಿಯಾದಂಥ ಆಡಂಬರ ಇದರಿಂದ ದೂರ ಇದ್ದಷ್ಟು ಒಳ್ಳೆಯದು. ದೇವತಾ ಕಾರ್ಯಗಳಾಗಿರ್ಬೋದು, ದೈವ ಬಲ ನಿಮಗೆ ಮತ್ತೆ ಮಾರ್ಗದರ್ಶನ ಸರಿಯಾಗಿರುತ್ತೆ. ಆದರೆ ಆ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡುವಂಥ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇರೋದಿಲ್ಲ. ಹಠ ಆಗಿರುತ್ತೆ, ಜಿದ್ದಾಗಿರುತ್ತೆ. ನಿಮ್ಮ ವಾಣಿ ತುಂಬ ಕಠೋರವಾಗಿರುತ್ತೆ. ಮಾತುಕತೆಯಲ್ಲಿ ನಿಮ್ಮದೇ ಆದಂತಹ ಯೋಚನೆ, ನಿಮ್ಮದೇ ಆದಂತಹ ಒಂದು ಒತ್ತಡ, ಹಿಂದೆ ಆಗಿದಂತಹ ಸಕ್ಸಸ್ ಇವಾಗಲೂ ಕೂಡ ಮಾಡುವಂಥ ಆದಷ್ಟು ತುಂಬ ಕಡಿಮೆ ಪ್ರೊಫೈಲನ್ನು ಮೇಂಟೈನ್ ಮಾಡಿ. ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ರಾಹು ದಶಮದಲ್ಲಿ ಒಳ್ಳೆ ಚಾಣಾಕ್ಷತನ, ಬುದ್ಧಿವಂತಿಕೆ ಇರುತ್ತೆ. ಮೊದಲನೇ ಹಂತದಲ್ಲಿ ಲಾಸ್ ಆದರೂ ಕೂಡ ಆಮೇಲೆ ಲಾಭ ತರುವಂತಹ ಯೋಗಗಳು ರಾಹುವಿನಿಂದ ಬರುತ್ತೆ. ಮುಖ್ಯವಾಗಿರೋದು ಗುರು ಲಾಭದಲ್ಲಿರೋದ್ರಿಂದ ಮಿತ್ರರ ಅಡ್ವೈಸ್ ಆಗಿರ್ಬೋದು, ಅಕ್ಕ ಅಣ್ಣನ ಅಡ್ವೈಸ್ ಆಗಿರ್ಬೋದು, ಹಿರಿಯರ ಅಡ್ವೈಸ್ ಆಗಿರ್ಬೋದು, ನೀವು ಯಾರ ಜೊತೆ ವರ್ಕ್ ಮಾಡ್ತೀರಾ ಅವರ ಅಡ್ವೈಸ್ ಆಗಿರ್ಬೋದು, ತಂದೆಯ ಮಾರ್ಗದರ್ಶನ
ಇಂಥವರಿಂದನೇ ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ಒಂದು ರೀತಿ ಮುಜುಗರ ಇಲ್ಲದೆ ನೀವು ಅದನ್ನು ಪ್ರಾಂಪ್ಟಾಗಿ ಪ್ರಾಮಾಣಿಕವಾಗಿ ಒಪ್ಕೊಂಡ್ರೆ ತುಂಬ ಉತ್ತಮವಾದಂಥ ರಿಸಲ್ಟ್ ಆಗುವಂಥ ಅನಾನುಕೂಲತೆ ಮತ್ತು ನಷ್ಟಗಳ ಪ್ರಮಾಣತೆ ಕಡಿಮೆ ಮಾಡಿಕೊಳ್ಳುವಂಥ ಅವಕಾಶಗಳಿರುತ್ತೆ. ಡಿಸ್ಪ್ಯೂಟ್ಸು ಮತ್ತು ಲೀಗಲ್ ಆಗಿರ್ಬೋದು, ಪತಿ ಪತ್ನಿ ಸಂಬಂಧಗಳಾಗಿರ್ಬೋದು, ಮದುವೆ ವಿಚಾರಗಳಾಗಿರ್ಬೋದು, ನಾನಾ ರೀತಿಯ ತೊಂದರೆಗಳಾಗಿರ್ಬೋದು, ಕೇಸಸ್ ಆಗಿರ್ಬೋದು, ನೋಟಿಸಸ್ ಆಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ಯಾವುದಾದ್ರೂ ಒಂದು ನೋಡುವಂಥ ಸಾಧ್ಯತೆ, ಆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದ ಎಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದವರು ಬರುವಂಥ ತಿಂಗಳಲ್ಲಿ ಎಷ್ಟು ನೀವು ಎಚ್ಚರಿಕೆಯನ್ನು ವಹಿಸ್ಕೊಂಡಿರ್ತೀರೋ ಅಷ್ಟು ನಿಮಗೆ ಪ್ರೊಟೆಕ್ಷನು ಲಾಭ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಮುಖ್ಯವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರೋಗದ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ರೋಗಕ್ಕೆ ಸಂಬಂಧಪಟ್ಟಂಥದ್ದು ಮುಖ್ಯವಾಗಿ ನೋಡಿ, ಚೆಸ್ಟ್ಗೆ ಸಂಬಂಧಪಟ್ಟಂಥದ್ದು, ಕೆಮ್ಮಿಗೆ ಸಂಬಂಧಪಟ್ಟಂಥದ್ದು, ಲಂಗ್ಸ್ ಇನ್ಫೆಕ್ಷನ್ ಆಗಿರ್ಬೋದು, ಅದರ ಜೊತೆಗೆ ಎದೆಗೆ ಸಂಬಂಧಪಟ್ಟಂಥದ್ದು ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್, ಶುಕ್ರ ಕೂಡ ಅಷ್ಟಮದಲ್ಲಿ ಹೋಗ್ತಾನೆ. BP-ನಲ್ಲಿ ಲೋ BP ಯಾರಿಗೆ ಇಶ್ಯೂ ಇದೆ ಅವರು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ, ತಲೆ ಸುತ್ತು ಬರುವಂಥದ್ದಾಗಿರ್ಬೋದು, ಬ್ರೀದಿಂಗ್ ಇಶ್ಯೂಸ್ ಇರುತ್ತೆ. ಸೊ ಈ ವಿಚಾರದಲ್ಲಿ ಏರಿಳಿತವನ್ನು ನೋಡುವಂಥದ್ದು ಇರುತ್ತೆ. ಆಸ್ಪತ್ರೆ ಓಡಾಟಗಳಿರುತ್ತೆ. ರೋಗದ ಇಂಟೆನ್ಸಿಟಿ ನಿರ್ಲಕ್ಷ್ಯ ಮಾಡಿದ್ರೆ ಅತಿಯಾಗಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಖರ್ಚುಗಳಂತೂ ಈ ಬರುವಂಥ ತಿಂಗಳಲ್ಲಿ ಇದ್ದೇ ಆದಾಯಕ್ಕಿಂತ ಖರ್ಚುಗಳೇ ಜಾಸ್ತಿ ಆಗಿರುವಂಥದ್ದು ಇರುತ್ತೆ. ಇರುವಂತಹ ಮೂಲಗಳು ಕೂಡ ನಿಮಗೆ ಆದಾಯದ ಮೂಲಗಳಲ್ಲಿ ಕಡಿಮೆ ಆಗುವಂಥದ್ದು ಇರುತ್ತೆ. ಮೊದಲ 3 ವಾರಗಳ ಕಾಲದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮುಖ್ಯವಾಗಿ ಏನು ಪರಿಹಾರವನ್ನು ಮಾಡ್ಕೋಬೇಕು ನೋಡಿ, ನೀವು ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ಈಶ್ವರನ ಆರಾಧನೆ ಮಾಡೋದು ಮರಿಬೇಡಿ. ಪ್ರತಿ ಸೋಮವಾರ ದಿವಸ ಈಶ್ವರನಿಗೆ ಆದಷ್ಟು ಆರಾಧನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಬರುವಂಥ ಕಷ್ಟಗಳ ನಿವಾರಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿ, ನಿಮಗೆ ರಾಹು ದಶಮದಲ್ಲಿದ್ದಾಗ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಅದರಿಂದ ಆಚೆ ಬರುವಂತಹ ಯೋಗಗಳಿರುತ್ತೆ. ಇದರ ಜೊತೆಗೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗಿರ್ಬೋದು, ಸರ್ಜರೀಸ್ ಆಗಿರ್ಬೋದು, ಈ ಸಂಬಂಧಪಟ್ಟಂತಹ ಅನಾನುಕೂಲತೆಗಳಿದ್ರೆ ಅದರಿಂದ ಆಚೆ ಬರುವಂತಹ ಯೋಗಗಳಿರುತ್ತೆ. ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.